ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೋದಿಯವರು ಎಲ್ಲಿದ್ದಾರೆ? ಜಗತ್ತು ಯುದ್ಧದಿಂದ ಸಂಪೂರ್ಣವಾಗಿ ಜರ್ಜರಿತಗೊಂಡು ಎಲ್ಲ ದೇಶಗಳು ವಿಲಿ ಒದ್ದಾಡ್ತಾ ಇರುವ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಯುರೋಪ್ ಟೂರ್ನಲ್ಲಿದ್ದಾರಲ್ಲ ಅಂತ ಬಹಳಷ್ಟು ಎಳಚರರು ಮಾತಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ. ನರೇಂದ್ರ ಮೋದಿಯವರು ಎರಡು ವಿಚಾರಗಳಲ್ಲಿ ಈಗ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ತಮ್ಮ ಟೀಮನ್ನು, ತಮ್ಮ ತಂಡವನ್ನು ಅದಕ್ಕಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ಒಂದು ಅಜಿತ್ ಡೋವಲ್, ಭದ್ರತಾ ಸಲಹೆಗಾರ. ಎರಡನೇದು ಡಾಕ್ಟರ್ ಜೈಶಂಕರ್ ಮತ್ತು ಅವರ ತಂಡ. ಇನ್ನೊಂದು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಈ 3 ಜನರ ಜೊತೆ ಸೇರಿಕೊಂಡು ಒಂದು ಆರ್ಥಿಕತೆ ಕುಸಿಯಲಾರದ ಹಾಗೆ ನೋಡಿಕೊಳ್ಳೋದು, ಎರಡನೇದು ಭಾರತದಲ್ಲಿ ಇಂಧನದ ಕೊರತೆ ಆಗಲಾರದ ಹಾಗೆ ಹೇಗೆ ನಾವು ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಬಿಟ್ಟು ನಮ್ಮ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಮತ್ತು ಆಮದನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ, ಮತ್ತು ಬೇರೆ ಸುತ್ತು ಬಳಸಿ ಹೇಗೆ ನಾವು ನಮ್ಮ ತೈಲವನ್ನು ಮತ್ತು ಇಂಧನವನ್ನು, ಗ್ಯಾಸನ್ನು, ಅನಿಲವನ್ನು ಹೇಗೆ ತರಿಸ್ಕೊಳ್ಳೋದು, ಇದರಲ್ಲಿ ಸಂಪೂರ್ಣವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಭಾರತಕ್ಕೆ 5 ಅಂಶಗಳನ್ನು ಹೇಳಿದರು. ಬಂಗಾರ ಸದ್ಯಕ್ಕೆ ತಗೊಳ್ಳೋದನ್ನು ಮುಂದೂಡ್ರಿ ಅಂದರು. ನಮ್ಮಲ್ಲಿ ಕನಕಪುರ ಬಂಡೆ ಅಂತ ಒಂದಿದೆ. ಅದು ನಾನು ಯಾವಾಗಲೂ ಹೇಳ್ತೇನೆ, ಅದು ಬಂಡೆ ಅಲ್ಲ, ಅದು ನೀರು ಕಾಯಿಸೋ ಹಂಡೆ ಅಂಥೇಳಿ. ಒಳಗಡೆ ಕೊತ ಕುದೀತಾ ಇರ್ತದೆ, ಹೊರಗಡೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ನೋಡ್ರಿ, ಕೇರಳದಲ್ಲಿ ಹೇಗೆ ವಿ ಡಿ ಸತೀಶನ್ ಟ್ರಿವೇಂಡ್ರಮ್ಮಲ್ಲಿ ಕುತ್ಕೊಂಡು ದಿಲ್ಲಿಗೆ ಎಡತಾಕಲಾರದೆ ಹಠ ಹಿಡಿದು ಹೇಗೆ ಮುಖ್ಯಮಂತ್ರಿ ಆದರು. ಕೆ ಸಿ ವೇಣುಗೋಪಾಲ್ನಂಥ ಏಕದಮ್ ಇವರ ಖಾಸಾ ಸಖ ಇದ್ದಾಗಲೂ ಕೂಡ ಆತನನ್ನು ಮುಖ್ಯಮಂತ್ರಿ ಆಗಲಾರದೆ ವಿ ಡಿ ಸತೀಶನ್ನೇ ಮಾಡಬೇಕಾದ ಅನಿವಾರ್ಯತೆಯನ್ನು ರಾಹುಲ್ ಗಾಂಧಿಗೆ ತಂದೊಡ್ಡಿದರು. ಅಂಥ ಸಾಮರ್ಥ್ಯವಾಗಲಿ ಚಾಣಾಕ್ಷತೆಯಾಗಲಿ ಇರಲಾರ್ದಂಥ ಡಿ ಕೆ ಶಿವಕುಮಾರು, ನಾವು ಮನೇಲಿ ತಾಳಿಗೆ ಬಂಗಾರ ತಗೊಳ್ಳೋದು ಬೇಡವಾ, ಬೇರೆಯವ್ರ ಮದುವೆ ಮಾಡೋದು ಬೇಡವಾ, ಇವ್ರ ಹತ್ರ ದುಡ್ಡು ಐತೆ, ಫಾರಿನ್ ಹೋಗ್ತಾರೆ, ದುಡ್ಡಿದ್ದವ್ರು ಹೋಗಬಾರ್ದು ಅಂತೆಲ್ಲ ಐತೆ, ಈ ರೀತಿಯಾದಂಥ ಉಡಾಫೆ ಮಾತುಗಳು. ಅಲ್ಲ ರೀ, ಚಿನ್ನವನ್ನು ತೆಗೆದುಕೊಳ್ಳಬೇಡಿ ಅಂದ್ರೆ ಅದರ ಅರ್ಥ ಮನೇಲಿ ಮದುವೆ ಮಾಡಬೇಡ್ರಿ ಅಂತ ಮೋದಿಯವರು ಹೇಳಿಲ್ಲ, ತಾಳಿ ಮಾಡಿಸ್ಬೇಡ್ರಿ ಅಂತ ಹೇಳಿಲ್ಲ, ವಿದೇಶ ಪ್ರವಾಸವನ್ನು ನಿಲ್ಲಿಸೇ ಬಿಡಿ, ಬ್ಯಾನ್ ಮಾಡ್ತೀವಿ, ನಿಷೇಧ ಅಂತ ಹೇಳಿಲ್ಲ, ಅನಿವಾರ್ಯ ಇದ್ದ ಸಂದರ್ಭದಲ್ಲಿ ಹೋಗ್ರಿ ಅಂತ ಹೇಳಿದ್ರೆ. ವಿಷಯ ಅದಲ್ಲ. ವಿಷಯ ಏನಪ್ಪ ಅಂತಂದರೆ, ನರೇಂದ್ರ ಮೋದಿಯವರು ಏನು 5 ಅಂಶಗಳನ್ನು ಹೇಳಿದ್ರಲ್ಲ, ಅದಾದಮೇಲೆ ಅಂತಾರಾಷ್ಟ್ರೀಯ ವಿಷಯದಲ್ಲಿ ಒಂದು ಮಾತನ್ನು ಹೇಳಿದರು ನರೇಂದ್ರ ಮೋದಿ. ಏನಂತ ಹೇಳಿದರು ಅಂದರೆ, ಜಗತ್ತು ಬಡತನದತ್ತ ಸಾಗ್ತಾ ಇದೆ. ಈ ರೀತಿ ಇಂಧನಕ್ಕಾಗಿ ಹಪಹಪಿಸ್ತಾ, ಯುದ್ಧವನ್ನು ಮಾಡ್ತಾ, ಮೊದಲು ಕೋವಿಡ್ನಿಂದ ನಾವು ಸಂತ್ರಸ್ತರಾದ್ವಿ, ಕೋವಿಡ್ ಆದಮೇಲೆ ಯುದ್ಧದಿಂದ ಸಂತ್ರಸ್ತರಾಗ್ತಾ ಇದ್ದೀವಿ, ಅದಾದಮೇಲೆ ಅನಿಲ ತೈಲ ಸಾಗಣೆಯ ಸಮಸ್ಯೆಯಿಂದಾಗಿ ನಾವು ಬಡತನದತ್ತ ಜಗತ್ತು ತೆರಳುತ್ತಾ ಇದೆ, ಎಚ್ಚರಿಕೆ ವಹಿಸಬೇಕು ಅಂತ ಜಗತ್ತಿಗೆ ಕರೆ ಕೊಟ್ಟರು. ಆ ಕರೆ ಕೊಟ್ಟ ಮೇಲೆ ಮೇ 15ನೇ ತಾರೀಕಿಂದ ಮೇ 20ರ ತನಕ, 21ರವರೆಗೂ ನರೇಂದ್ರ ಮೋದಿಯವರು ಸುಮಾರು 6 ದಿನಗಳಲ್ಲಿ 5 ರಾಷ್ಟ್ರಗಳ ಭೇಟಿಯನ್ನು ನೀಡ್ತಾ ಇದ್ದಾರೆ. ಏನು ಕೊನೆಯ ಹಂತಕ್ಕಿದ್ದಾರೆ. ಈಗ ಭಾರತ ದೇಶವನ್ನು ಹಾಗಾದರೆ ಯಾರು ನಡೆಸ್ತಾ ಇದ್ದಾರೆ? ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಏನಂದರೆ, ನರೇಂದ್ರ ಮೋದಿಯವರು ಎಷ್ಟು ಆತ್ಮವಿಶ್ವಾಸದಿಂದ ದೇಶವನ್ನು ಬಿಟ್ಟು ಹೋಗ್ತಾರೆ ಅಂದರೆ, ವಕ್ಫ್ನಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವಾಗಲೂ ಕೂಡ ನರೇಂದ್ರ ಮೋದಿ ಇರಲಿಲ್ಲ. ಅಮಿತ್ ಶಾ ಅವರು ಸಂಪೂರ್ಣವಾಗಿ ಅದನ್ನು ಮ್ಯಾನೇಜ್ ಮಾಡಿದರು. ಅವ್ರ ಜೊತೆ ಉಳಿದ ಸಹೋದ್ಯೋಗಿಗಳಿದ್ದರು, ಬಟ್ ಮ್ಯಾನೇಜ್ ಮಾಡಿದರು. ಎಂಥದೇ ಸಂದರ್ಭ ಬಂದರೂ ಕೂಡ ಅಮಿತ್ ಶಾ ಮತ್ತು ತನ್ನ ಉಳಿದ ಸಹೋದ್ಯೋಗಿಗಳು ದೇಶವನ್ನು ಮುನ್ನಡೆಸಿಕೊಂಡು ಹೋಗಬಲ್ಲರು. ಒಬ್ಬ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಗಿ ಅಮಿತ್ ಶಾ ಈ ದೇಶವನ್ನು ಅತ್ಯಂತ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಅನ್ನುವುದನ್ನು ನರೇಂದ್ರ ಮೋದಿ ಅತ್ಯಂತ ಪರೋಕ್ಷವಾಗಿ ಸಾರ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ಇದು ಗಮನಕ್ಕೆ ಬರ್ತಾ ಇಲ್ಲ. ನಕ್ಸಲ್ ಮುಕ್ತ ಭಾರತ ಅಂತ ಹೇಳಿದರು ಅಮಿತ್ ಶಾ ಅವರು, ಸಾಧಿಸಿ ತೋರಿಸಿದರು, ಡೆಡ್ಲೈನ್ ಕೊಟ್ಟಿದ್ದರು. ಉಲ್ಟಾ ಲಟ್ಕಾದೂಂಗ ಅಂತ ಹೇಳಿದರು ಪಶ್ಚಿಮ ಬಂಗಾಳದಲ್ಲಿ, ಚುನಾವಣೆಯನ್ನೇ ಗೆಲ್ತೀವಿ ಅಂತ ಹೇಳಿದರು. ಮೇ 4ನೇ ತಾರೀಕು ಮಧ್ಯಾಹ್ನ ನಿಮ್ಮನ್ನು ಅಟ್ಟಾಯಿಸ್ಕೊಂಡು ಹೊಡಿತೀನಿ ಅಂತ ಹೇಳಿದವರು ಯಾರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಜಹಂಗೀರ್ ಖಾನ್ ಪರಾರಿಯಾಗಿ ಯಾವುದೋ ಕಾಲ ಆಗೋಯ್ತು.
ಅಮಿತ್ ಶಾ ಹಾಗೆ ಸಮರ್ಥವಾಗಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬಲ್ಲರು ಮತ್ತು ಚುನಾವಣೆಯನ್ನು ಮ್ಯಾನೇಜ್ ಮಾಡಬಲ್ಲರು, ನಿರ್ವಹಿಸಬಲ್ಲರು. ಈಗ ಉತ್ತರ ಪ್ರದೇಶಕ್ಕೆ ದಾಂಗುಡಿ ಇಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಮಾಡ್ತಾ ಇರೋ ಕೆಲಸ ನಾನು ಹೇಳಿದೆ ಯಾವಾಗಲೂ ಏನಂದರೆ, ನರೇಂದ್ರ ಮೋದಿಯವರ ಕೆಲಸ ಬಾತುಕೋಳಿಯ ಹಾಗೆ, ಹಂಸದ ನಡಿಗೆಯ ಹಾಗೆ. ಕೆಳಗಡೆ ಕಾಲು ಹೊಡಿತಾ ಇರ್ತದೆ, ಮೇಲ್ಗಡೆ ನೀರು ಶಾಂತವಾಗಿರ್ತದೆ. ಅದು ಏಕದಮ್ ಮೌನದಲ್ಲಿ ತನ್ನ ತೇಲುವಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಅದು ತೇಲ್ತಾ ಇಲ್ಲ, ಅದು ಹೊಡಿತಾ ಇದೆ, ಪೆಡ್ಲು ಹೊಡಿತಾ ಇದೆ, ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನರೇಂದ್ರ ಮೋದಿ ಎರಡೇ ವಿಷಯಗಳ ಬಗ್ಗೆ ಈಗ ಭಾಳ ಗಂಭೀರವಾಗಿ ಪರಿಗಣಿಸಿದ್ದು. ಒಂದು, ನಾನು ಹೇಳಿದೆ ನಿಮಗೆ, ಯುದ್ಧದಿಂದ ಆಗುವಂಥ ಸಮಸ್ಯೆಯನ್ನು ಮ್ಯಾನೇಜ್ ಮಾಡೋದು. ಎರಡನೇದು, ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದು. ಏನು ಮಾಡಬೇಕು ಅಂತಂದರೆ, ಮುಂದಿನ ದಿನಗಳಲ್ಲಿ ಗ್ರೀನ್ ಎನರ್ಜಿ ಅನ್ನೋದು ಭಾಳ ದೊಡ್ಡದಾದಂಥ ವಿಷಯ ಆಗುತ್ತೆ. ಹೈಡ್ರೋಜನ್ ಅನ್ನೋದು ಭಾಳ ಮುಖ್ಯ ವಿಷಯ ಆಗುತ್ತೆ. ಆಮೇಲೆ ಸೆಮಿ ಕಂಡಕ್ಟರ್ ಅನ್ನೋದು ಜಗತ್ತನ್ನು ಆಳಲಿಕ್ಕೆ ಶುರು ಮಾಡುತ್ತೆ. ಚೈನಾ ತನ್ನ ಸ್ವಾಮಿತ್ವವನ್ನು ಹೇಗೆ ಸಾಬೀತುಪಡಿಸ್ತಾ ಇದೆ ಅಂದರೆ, ಅಮೇರಿಕ ನಿರಂತರವಾಗಿ ಯುದ್ಧ ಮಾಡಲಿ, ನಾನು ಆರಾಮಾಗಿ ಕೂತ್ಕೋತೀನಿ ಅಂತ ಕಳೆದ 50 ವರ್ಷದಿಂದ ಯುದ್ಧವನ್ನೇ ಮಾಡ್ತಾ ಇಲ್ಲ. ಚೈನಾ ಹಿಂದಿನಿಂದ ಯುದ್ಧ ಮಾಡಿಸ್ತದೆ. ಅಮೇರಿಕ ಯುದ್ಧ ಮಾಡಿದ ಹಾಗೂ ಅದು ಆರ್ಥಿಕವಾಗಿ ಸೋತು ಹೋಗುತ್ತೆ. ಹಾಗೆ ಸೋತು ಹೋಗುವ ಮೂಲಕ ನನ್ನ ಪಾರಮ್ಯವನ್ನು ಉಳಿಸ್ಕೋತೀನಿ ಅಂತ ಚೈನಾ ಒಂದು ಶಬ್ದವನ್ನು ಕೂಡ ಮಾತಾಡೋದಿಲ್ಲ. ಮೊನ್ನೆ ಕ್ಸಿ ಜಿನ್ಪಿಂಗ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಭೇಟಿ ನೋಡಿದ್ರೆ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟರು, ವೈಟ್ ಹೌಸಿಂದ ಹೇಳಿಕೆಗಳು ಬಂದವು, CEO ಮಾತಾಡಿದರು. ಚೈನಾ ಏನಾದರೂ ಮಾತಾಡ್ತಾ? ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡಿಸ್ತೀನಿ ಅಂತ ಎಲ್ಲರೂ ಹೇಳಿದ್ರನ್ರಿ ಅವರು? ಅಥವಾ ಇರಾನ್ ಮೇಲೆ ನಾವು ದಾಳಿ ಮಾಡಬೇಕು, ಅವರು ಇಟ್ಕೋಬಾರ್ದನ್ನ ಅಂತ ಏನಾದರೂ ಹೇಳಿದ್ರಾ? ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ದನ್ನು ಇಟ್ಕೋಬಾರ್ದು ಎಲ್ಲೂ ಹೇಳಿಲ್ವಲ್ಲ. ಜೋಲು ಮುಖ ಹಾಕ್ಕೊಂಡು ಅಮೇರಿಕ ವಾಪಸ್ ಹೋಗಿದ್ದು ಚೈನಾದಿಂದ. ಎಷ್ಟು ಭಯ ಅಂದರೆ ಇವರು ಇಂಟೆಲಿಜೆನ್ಸ್ ಆಫೀಸರ್ಸ್ಗೆ ಅಮೇರಿಕಾದವ್ರದ್ದು, ಅವರು ಕೊಟ್ಟ ಊಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೆದರಿಕೆ ಅವ್ರಿಗೆ. ಆಮೇಲೆ ಅವ್ರು ಕೊಟ್ಟಂಥ ಟ್ಯಾಗ್ಗಳಿರ್ತಾವೆ, ಟ್ಯಾಗನ್ನು ಡಸ್ಟ್ಬಿನ್ನಲ್ಲಿ ಎಸೆದು ಬಂದರು. ಒಂದೇ ಒಂದು ವಸ್ತುವನ್ನು ಅಲ್ಲಿಂದ ಎತ್ಕೊಂಬರಲಿಲ್ಲ. ಎಲ್ಲಿ ನಮ್ಮ ಬೇಹುಗಾರಿಕೆ ಮಾಡಿ ನಮ್ಮೆಲ್ಲ ಮಾಹಿತಿಯನ್ನು ಕದ್ದು ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಅಮೇರಿಕಾ ಕಂಪಿಸ್ತಾ ಚೈನಾಗೆ ಹೋಗಿತ್ತು. ನೋಡಿ ಹೆಂಗಿರ್ತದೆ ಅಂತ. ಚೈನಾ ಅಮೇರಿಕ ಇದೇ ರೀತಿ ಯುದ್ಧ ಮಾಡ್ತಾ ಇರಲಿ, ಆ ಕಡೆ ಕೊಲ್ಲಿ ಯುದ್ಧ ಮಾಡಲಿ, ಈ ಕಡೆ ಇರಾನ್ ಯುದ್ಧ ಮಾಡಲಿ, ಸಾಧ್ಯ ಆದರೆ ಈ ಕಡೆ ರಷ್ಯಾದವ್ರಿಗೆ ಹೊಡಿಲಿಕ್ಕೆ ಉಕ್ರೇನ್ಗೆ ಸಹಾಯ ಮಾಡಲಿ, ಐರೋಪ್ಯ ರಾಷ್ಟ್ರಗಳೆಲ್ಲ ಹೋಗಲಿ, ತಾನು ಮಾತ್ರ ಸೆಮಿ ಕಂಡಕ್ಟ್ರು, ಸಿಲ್ವರು, ಎನರ್ಜಿ, ಸೋಲಾರ್ ಎನರ್ಜಿ ಎಲ್ಲವನ್ನು ಇಟ್ಕೊಂಡು ಜಗತ್ತಿನ ದೊಡ್ಡಣ್ಣನಾಗ್ತೀನಿ ಅಂತ ಹೊರಟಿದ್ದಾರೆ ನರೇಂದ್ರ ಮೋದಿ. ಆ ಹಿನ್ನೆಲೆಯಲ್ಲಿ ಭಾರತ ಸ್ವರ್ಗಬಾರದು, ಭಾರತ ಆರ್ಥಿಕತೆಯಿಂದ ಕುಸಿದು ಹೋಗಬಾರದು. ನೋಡಿ, ಆ ವಯಸ್ಸಿನಲ್ಲಿ ಅವರ ದೂರದರ್ಶಿತ್ವ ನೋಡಿ, ಅವರ ನಿರಂತರವಾದಂಥ ಪರ್ಯಟನೆಯನ್ನು ಗಮನಿಸಿ. 6 ದಿನದಲ್ಲಿ ಒಬ್ಬ ವ್ಯಕ್ತಿ 5 ರಾಷ್ಟ್ರಗಳನ್ನು ಭೇಟಿ ಆಗ್ತಾರೆ, ಒಂದು ಸಮಿಟ್ನಲ್ಲಿ ಪಾಲ್ಗೊಳ್ತಾರೆ, ಎಲ್ಲ ದೇಶಗಳ ಪ್ರಧಾನಿಯನ್ನು ಭೇಟಿಯಾಗುವುದಲ್ಲದೆ ಅಲ್ಲಿರುವಂಥ ರಾಜರಾಣಿಯರನ್ನು ಸಂಪರ್ಕ ಮಾಡಿ ನಮಸ್ಕಾರ ಮಾಡಿ ಬರ್ತಾರೆ. ಎಂಥ ಚಾಲೆಂಜ್ ಬಂತು ಈ ಸಲ ನೆದರ್ಲ್ಯಾಂಡ್ಗೆ ಹೋಗುವಾಗ ಅಂದರೆ, 2017 ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಹೋಗ್ತಾ ಇರೋದು ನೆದರ್ಲ್ಯಾಂಡ್ಗೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ರಾಬ್ ಜೆಟ್ಟನ್ ಅಂತೇಳಿ ಪ್ರೈಮ್ ಮಿನಿಸ್ಟರ್, ಆತ ಸ್ಟೇಟ್ಮೆಂಟ್ ಕೊಡ್ತಾನೆ, ಡಚ್ ಪ್ರೈಮ್ ಮಿನಿಸ್ಟರ್. ಏನಂತ? ಭಾರತದ ಈ ಅಲ್ಪಸಂಖ್ಯಾತರ ಬಗ್ಗೆ ನಮಗೆ ಕಳಕಳಿ ಇದೆ. ನೋಡ್ರಿ ಹೆಂಗೆ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಭಾಳದಂಥ ಕನ್ಸರ್ನ್ ಇದೆ. ವಿ ಆರ್ ಕನ್ಸರ್ನ್ ವಿತ್ ದಿ ಮೈನಾರಿಟಿ ಪೀಪಲ್ ಆಫ್ ಇಂಡಿಯಾ. ದೇಶದ ಪ್ರಧಾನಿ ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅಲ್ಲಿಯ ಪ್ರಧಾನಿ ಹೇಳ್ತಾನೆ, ಭಾರತದಲ್ಲಿ ಇಲ್ಲಿರುವಂಥ ಅಲ್ಪಸಂಖ್ಯಾತರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಬರ್ತಾ ಇರೋದು ಪ್ರಧಾನಮಂತ್ರಿ. ಯಾಕೆ ಹೆಂಗೆ ಹೇಳ್ದ ಅವನು ಅಂತ ಆಮೇಲೆ ಹೇಳ್ತಾನೆ. ಅಲ್ಲಿ ಒಬ್ಬ ಎದುರುಗಡೆ ಗೀರ್ಟ್ ವಿಲ್ಡರ್ಸ್ ಅಂತ ಪ್ರತಿಪಕ್ಷದ ನಾಯಕ ಇದ್ದಾನೆ. ಆತ ಮುಸಲ್ಮಾನರನ್ನ ಅಟ್ಟಿಸ್ಕೊಂಡೋಗಿ ಹೊಡಿತೀನಿ, ಒಬ್ಬ ಮುಸಲ್ಮಾನರು ಇಲ್ಲಿ ಇರಬಾರ್ದು, ಅವರಿಂದನೇ ದೇಶ ಹಾಳಾಗಿದ್ದು ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಆತ. ಗೀರ್ಟ್ ವಿಲ್ಡರ್ಸ್, ಯುರೋಪಿಯನ್ ಡಚ್ ಪ್ರತಿಪಕ್ಷದ ನಾಯಕ, ಮೊಟ್ಟ ಮೊದಲ ಬಾರಿಗೆ ಈ ಮಾತು ಹೇಳಿದ್ರು. ಯುರೋಪಿನ ಯಾವ ರಾಷ್ಟ್ರಗಳು ಈತ ಧೈರ್ಯವನ್ನೇ ತೋರಿಸಿರಲಿಲ್ಲ, ಅವರಿಂದನೇ ಯುರೋಪ್ ಹಾಳಾಗ್ತಾ ಇರೋದು ಅಂತ ಹೇಳಿದ ಮನುಷ್ಯ. ಆತನ ಎದುರಿಗೆ ಈತ ರಾಬ್ ಜೆಟ್ಟನ್ನು, ಯಂಗೆಸ್ಟ್ ಪ್ರೈಮ್ ಮಿನಿಸ್ಟ್ರು, ತನ್ನನ್ನು ತಾನು ಗೇ ಅಂತ ಘೋಷಿಸಿಕೊಂಡ, ಸಲಿಂಗಿ ಪ್ರಧಾನಿ ಅಂತ ಘೋಷಿಸಿಕೊಂಡಂಥ ವ್ಯಕ್ತಿ ಈತ ರಾಬ್ ಜೆಟ್ಟನ್. ಈ ಹೇಳಿದ ಮೇಲೆ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ತನ್ನ ದೇಶದಿಂದ ಆ ದೇಶಕ್ಕೆ ವಿಸಿಟ್ಗೆ ಹೋಗ್ತಾನೆ, ನಿನ್ನ ದೇಶದಲ್ಲಿ ನೀನು ಅಲ್ಪಸಂಖ್ಯಾತರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಹೇಳಿದ ಮೇಲೆ ಆದರೂ ಆ ದೇಶಕ್ಕೆ ಯಾರು ಹೋಗ್ತಾರೆ? ಬೇಡ ಬಿಡು ಅಂತಾರೆ. ನರೇಂದ್ರ ಮೋದಿ ಹೋದರು. ಹೋಗಿದ್ದಷ್ಟೇ ಅಲ್ಲ,
ಅತ್ಯಂತ ಯಶಸ್ವಿಯಾಗಿ ಮಾತುಕತೆಯನ್ನು ನಡೆಸಿದರು. ನೋಡಿ ಇದ್ರ ಮಜಾ ನೋಡಿ ಹೇಗಿದೆ ಅಂದರೆ, ಈ ನೆದರ್ಲ್ಯಾಂಡ್ ಇದೆಯಲ್ಲ, ಈ ನೆದರ್ಲ್ಯಾಂಡ್ನ ವಿಶೇಷತೆ ಏನಪ್ಪ ಅಂತಂದರೆ, ಇದು ಸಮುದ್ರ ಮಟ್ಟದಿಂದ ಕೆಳಗಡೆ ಇದೆ, ನಾರ್ತ್ ಸೀಯಿಂದ ಕೆಳಗಡೆ ಬರುತ್ತೆ. ಭಾರಿ ಆತಂಕಕಾರಿ ಅದು. ಯಾವುದೇ ದೇಶ ಆದರೂ ಸಮುದ್ರ ಮಟ್ಟದ ಮೇಲೆ ಇರ್ತಾವೆ, ಸಮುದ್ರ ಮಟ್ಟದ ಕೆಳಗಿರಬೇಕು ಅಂದರೆ ನೀವು ಅದರಿಂದ ತಡ್ಕೊಳ್ಳುವಂಥ ಶಕ್ತಿ ಹೇಗೆ, ಅದಕ್ಕೆ ಏನು ಬ್ಯಾರೇಜು, ಅದು ನಮಗೆ ನುಗ್ಗಿ ಬರಲಾರ್ದಂಗೆ ಏನು ಮಾಡಬೇಕು, ಎಲ್ಲ ರೀತಿಯ ತಯಾರಿ ಮಾಡಬೇಕು. ನೆಸೆಸಿಟಿ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡು ದೇಶವನ್ನು ಅತ್ಯಂತ ಸಮೃದ್ಧದ ಸುಖಿ ರಾಷ್ಟ್ರಗಳಿವೆಲ್ಲ. ಈ ಡಚ್ಚರು ಕೂಡ ಭಾರತಕ್ಕೆ ಬಂದು ದಾಳಿ ಮಾಡಿ ಹೋದವರು ಇವರು. ಡಚ್ಚರು ಭಾರತಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಪೋರ್ಚುಗೀಸರಿದ್ದರು. ಆ ಪೋರ್ಚುಗೀಸರಿದ್ದವ್ರನ್ನ ಇವರು ಅಟ್ಟಿಸ್ಕೊಂಡೋಗಿ ಹೊಡೆದ್ರು. ನಾಗಪಟ್ಟಣಮ್ಮು, ಮಲಬಾರು, ಕೊಚ್ಚಿ ಇಲ್ಲೆಲ್ಲ ಪೋರ್ಚುಗೀಸರಿದ್ದರು. ಅವ್ರನ್ನ ಓಡಿಸಿ ಈ ಡಚ್ಚರು ಬಂದರು. ಅಲ್ಲಿ ಮಾರ್ತಾಂಡ ಶಾ ಅಂತ ತಿರುವಾಂಕೂರಿನ ರಾಜ, ಆತ ಇವ್ರನ್ನ ಸೋಲಿಸ್ತಾನೆ. ಸೋಲಿಸಿ ಆದಮೇಲೆ ರಾಜ ಚೋಳ ಅಂತ ಅವ್ರ ತಂದೆ. ಅದಾದಮೇಲೆ ಒಂದು ಸಂಧಿ ಆಗುತ್ತೆ. ಆ ಸಂಧಿ ಮಾಡಿದ್ದಕ್ಕೊಂದು ತಾಮ್ರದ ಇದು ಇತ್ತಲ್ಲಿ, ಏನು ತಾಮ್ರದ ಪತ್ರಗಳಿತ್ತು. ಆ ತಾಮ್ರದ ಪತ್ರಗಳು ಅಲ್ಲೇ ಇಟ್ಕೊಂಡಿದ್ರು. ಮೊನ್ನೆ ನರೇಂದ್ರ ಮೋದಿ ಹೋದಾಗ ಆ ತಾಮ್ರದ ಪತ್ರಗಳನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಭಾರತಕ್ಕೆ. ಅಲ್ಲಿಗೆ ಒಂದು ವಿಷಯ ಏನು ಸ್ಪಷ್ಟ ಆಗತ್ತೆ ಅಂದರೆ, ನಮ್ಮ ನಿಕೋಬಾರಿಂದ ಹಿಡಿದು ಅಂಡಮಾನ್ ನಿಕೋಬಾರಿಂದ ಹಿಡಿದು ಮಲಕ್ಕಾವರೆಗೂ ಭರತಖಂಡದ ಸಾಮ್ರಾಜ್ಯ ಇತ್ತು. ಚೋಳ ರಾಜರು ಇದನ್ನು ಆಳ್ತಾ ಇದ್ದರು ಅನ್ನೋದು ಸ್ಪಷ್ಟ ಆಗತ್ತೆ. ಭಾಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ನರೇಂದ್ರ ಮೋದಿ ಆರಿಸಿ ಇಂಥ ದೇಶಕ್ಕೆ ಯಾಕೆ ಹೋಗ್ತಾರೆ ಅಂದರೆ, ಈ ನೆದರ್ಲ್ಯಾಂಡ್ ಇದೆಯಲ್ಲ, ಈ ನೆದರ್ಲ್ಯಾಂಡ್ನ ವಿಶೇಷತೆ ಏನಪ್ಪ ಅಂತಂದರೆ, ಅಲ್ಲಿ ASML ಅಂತ ಒಂದು ಕಂಪ್ನಿ ಇದೆ. ಆ ASML ಕಂಪ್ನಿ ಜಗತ್ತಿಗೆ ಸೆಮಿಕಂಡಕ್ಟರ್ಗಳನ್ನು ಸಪ್ಲೈ ಮಾಡೋದು, ಮತ್ತು ಅದಕ್ಕಿಂತ ಮುಂಚೆ ವಿಶೇಷವಾಗಿ ಸಿಲಿಕಾನ್ ವೆಫರ್ಸ್ ಅಂತ ಮಾಡ್ತಾರೆ. ಈ ಸಿಲಿಕಾನ್ ವೆಫರ್ಸ್ನಿಂದ ನೀವು ಸೆಮಿಕಂಡಕ್ಟರ್ ಆಗ್ತವೆ. ಈ ಸಿಲಿಕಾನ್ ವೆಫರ್ಸ್ ಇಲ್ಲದೆ ನೀವು ಸೆಮಿಕಂಡಕ್ಟರ್ ಮಾಡಲಿಕ್ಕೆ ಬರೋಲ್ಲ. ಈ ಸಿಲಿಕಾನ್ ವೆಫರ್ಸ್ನ ಆಮದು ಮಾಡ್ಕೊಳ್ಳಿಕ್ಕೆ ಒಂದು ಅಗ್ರಿಮೆಂಟ್ ಮಾಡಬೇಕಾಯಿತು. ಮುಂದಿನ ಕಾಲಘಟ್ಟದಲ್ಲಿ ಸೆಮಿಕಂಡಕ್ಟರ್ ಅನ್ನೋದು ಜಗತ್ತನ್ನು ಆಳುತ್ತೆ. ಹೇಗೆ ಈಗ ತೈಲಗಳು ಜಗತ್ತನ್ನು ಆಳ್ತಾ ಇದ್ದಾವೋ, LPG, CNG ಇವೆಲ್ಲ ಏನು ಆಳ್ತಾ ಇದ್ದಾವಲ್ಲ, ಮುಂದೊಂದು ದಿವಸ ಸೆಮಿಕಂಡಕ್ಟರ್, ಮೊನ್ನೆ ಚೈನಾ ನಾವು ಸೆಮಿಕಂಡಕ್ಟರ್ ಕೊಡೋದಿಲ್ಲ, ನಾವು ಹೊರಗಡೆ ರಾಷ್ಟ್ರಕ್ಕೆ ಕೊಡೋದಿಲ್ಲ ಅಂತ ಇಡೀ ಜಗತ್ತು ತಲ್ಲಣಗೊಂಡು ಹೋಗಿತ್ತು. ಆದ್ದರಿಂದ ಆ ದೇಶದ ಜೊತೆ ನಾವು ಒಡಂಬಡಿಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ನರೇಂದ್ರ ಮೋದಿ ಹೋಗ್ತಾರೆ, ಅಲ್ಲಿಯ ಡಚ್ ಪ್ರೈಮ್ ಮಿನಿಸ್ಟರ್ ಆದಂಥ ರಾಬ್ ಜೆಟ್ಟನನ್ನು ಭೇಟಿ ಆಗ್ತಾರೆ, ಅಲ್ಲಿಯ ರಾಜರಾಣಿಯನ್ನು ಭೇಟಿ ಆಗ್ತಾರೆ. ಅಲ್ಲಿಂದ ಮುಂದೆ ಪ್ರವಾಸವನ್ನು ಮುಂದುವರಿಸ್ತಾರೆ. ಅಲ್ಲಿಂದ ಸ್ವೀಡನ್ನಿಗೆ ಬರ್ತಾರೆ. ಸ್ವೀಡನ್ನಲ್ಲಿ ವುಲ್ಫ್ ಕ್ರಿಸ್ಟರ್ಸನ್ ಅಂತೇಳಿ ಅಲ್ಲಿಯ ಪ್ರೈಮ್ ಮಿನಿಸ್ಟರ್. ಈ ಎಲೆಕ್ಟ್ರಿಕಲ್ ಮೊಬಿಲಿಟಿಗೆ, ಬ್ಯಾಟ್ರಿ ಟೆಕ್ನಾಲಜಿಗೆ, ಆಮೇಲೆ ಕ್ಲೀನ್ ಸ್ಟೀಲ್ ಅಂತೇಳಿ, ಅಂದರೆ ಈ ಇಂಗಾಲ ಇರಲಾರ್ದಂಥ ಸ್ಟೀಲ್ಗೆ, ಆಮೇಲೆ ರಿನ್ಯೂವಬಲ್ ಎನರ್ಜಿಗೆ, ಈ ಎಲ್ಲದರಲ್ಲಿ ಮಾಹಿರ್ ಇವರು ಸ್ವೀಡನ್ನವರು. ಗಾಥೆನ್ಬರ್ಗ್ ಅಂತ ಅಲ್ಲಿಯ ಇದು, ಅಲ್ಲಿ ಹೋಗಿ ಇವರು ಭೇಟಿಯಾಗಿ, ಆಮೇಲೆ ಸ್ವೀಡನ್ ವಿಶೇಷ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅವ್ರಿಗಿಂತ ಮುಂದೆ ಯಾರಿಲ್ವೇ ಇಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೆ, ನಾವಿನ್ನೂ 5Gನಲ್ಲಿದ್ದೀವಿ. 6Gದ ಅಭಿವೃದ್ಧಿಯನ್ನು ಪಡಿಸುವುದರಲ್ಲಿ ಆಗಲೇ ಮುಂದೆ ಹೋಗ್ಬಿಟ್ಟಾರು 6Gಗೆ. ಆದ್ದರಿಂದ ಸ್ವೀಡನ್ ಜೊತೆ ಮಾತುಕತೆಯನ್ನು ಆಡಬೇಕಾದದ್ದು, ಮತ್ತು ಎಲೆಕ್ಟ್ರಿಕಲ್ ಮೊಬಿಲಿಟಿ ಅನಿವಾರ್ಯ ಏನು ಮುಂದೆ ಜಗತ್ತಿನಲ್ಲಿ. ವಿಶೇಷವಾಗಿ ಭಾರತಕ್ಕೆ ನಮ್ಮ ಸಾಗಾಣಿಕೆ, ನಮ್ಮ ಸರಕು, ನಮ್ಮ ಜನಸಾಂದ್ರತೆ, ನಮ್ಮ ವಿಶಾಲತೆ, ದೇಶದ ಭೂಪಟದಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೀವು. ಅಂಥ ದೊಡ್ಡ ದೇಶ, ಇದಕ್ಕೆ ನೀವು ಎಷ್ಟು ಅಂತ ಪೆಟ್ರೋಲ್ ಕೊಡ್ತೀರಿ, ಎಷ್ಟು ಅಂತ ಡೀಸೆಲ್ ಕೊಡ್ತೀರಿ, ಏನು ಸಾಧ್ಯ ಆಗಲಾರ್ದು. ಮತ್ತು ಒಂದು ಸೋಲಾರ್ ಎನರ್ಜಿ ಆಗಬೇಕು, ಇಲ್ಲ ಗ್ರೀನ್ ಎನರ್ಜಿ ಆಗಬೇಕು, ಇಲ್ಲ ಈ ರೀತಿ ಬ್ಯಾಟ್ರಿ ಆಪ್ರೇಟೆಡ್ ವ್ಯವಸ್ಥೆಗಳೇನಾದರೂ ಮಾಡಬೇಕು. ಅದಕ್ಕೆ ಬೇಕಾದಂಥ ಪರಿಕರಗಳೇನು, ಅದು ಸ್ವೀಡನ್ನಲ್ಲಿ. ಅದನ್ನು ನರೇಂದ್ರ ಮೋದಿ ಒಡಂಬಡಿಕೆ ಮಾಡ್ಕೊಂಡ್ರು. ಅಲ್ಲಿಂದ ನಾರ್ವೆಗೆ ಹೋಗ್ತಾರೆ. 43 ವರ್ಷಗಳ ನಂತರ ನಾರ್ವೆಗೆ ಭಾರತದ ಒಬ್ಬ ಪ್ರಧಾನಿಯ ಭೇಟಿ. ನೆನಪಿರಲಿ ನಿಮಗೆ. ಅಲ್ಲಿ ಗ್ರೀನ್ ಎನರ್ಜಿ, LPG, ನ್ಯಾಚುರಲ್ ಗ್ಯಾಸು, ಎಲ್ಲದರ ಫಲವತ್ತಾದಂಥ ಜಾಗ ಅದು. ಅಷ್ಟು ಅದರ ಬಗ್ಗೆ ರಿಸರ್ಚ್ಗಳಾಗಿದ್ದಾವೆ, ಮತ್ತು ಅಷ್ಟು ಕೆಲಸಗಳನ್ನ ಮಾಡಿ ಅದನ್ನು ಅಭಿವೃದ್ಧಿಪಡಿಸಿ ತಂತ್ರಜ್ಞಾನವನ್ನು ಮಾಡಿ ಅದು ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಇದೆ ದೇಶ. ಅಲ್ಲಿ ಜೋನಾಸ್ ಗಹರ್ ಅಂತೇಳಿ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ರಾಜ ಮತ್ತು ರಾಣಿ, ಅಲ್ಲಿ ರಾಜರಾಣಿಯನ್ನು ಭೇಟಿ ಆಗ್ತಾರೆ. ನೋಡಿ ಇದ್ರ ಮಜಾ ನೋಡಿ, ಅಲ್ಲಿ ಈ ನಾರ್ಡಿಕ್ ಕಂಟ್ರೀಸ್ ಅಂತ ಅತ್ಯಂತ ಸುಖಿ ರಾಜ್ಯಗಳು ಅಂತ ಹೇಳ್ತಾರೆ, ಸಮೃದ್ಧ ರಾಜ್ಯಗಳು, ಸಂತೋಷಮಯ ರಾಜ್ಯಗಳು ಅಂತ ನಾರ್ಡಿಕ್ ಕಂಟ್ರೀಸ್ ಅಂತ. ಡೆನ್ಮಾರ್ಕ್ ಬರುತ್ತೆ, ಅದರಲ್ಲಿ ಫಿನ್ಲ್ಯಾಂಡ್ ಬರುತ್ತೆ, ಐಸ್ಲ್ಯಾಂಡ್ ಬರುತ್ತೆ, ನಾರ್ವೆ ಬರುತ್ತೆ, ಸ್ವೀಡನ್ ಬರ್ತದೆ. ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಿದಾವಲ್ಲ, ಇದ್ರದ್ದೊಂದು ಸಮಿಟ್ ಆಗುತ್ತೆ.
ನಾರ್ಡಿಕ್ ಸಮಿಟ್ ಅಂತೇಳಿ. ಈ ಸಮಿಟ್ಟು 3ನೇ ಸಮಿಟ್ ಇದು. ಮೊದಲನೇ ಸಮಿಟ್ಟು ಸ್ವೀಡನ್ನಲ್ಲಾಗಿತ್ತು, 2ನೇ ಸಮಿಟ್ಟು ಡೆನ್ಮಾರ್ಕಲ್ಲಾಗಿತ್ತು, 3ನೇ ಸಮಿಟ್ಟು ಈಗ ನಡೀತಾ ಇರೋದು ಅಲ್ಲಿ ನಾರ್ವೆನಲ್ಲಿ ನಡೀತಾ ಇದೆ. ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ವಿಶೇಷ ಅತಿಥಿಯನ್ನಾಗಿ ಮಾಡ್ತಾರೆ. ಮಾಡಿ ಅವರಿಗೆ ನಾರ್ವೆದಲ್ಲಿ ಈ 3ನೇ ಶೃಂಗ ಇದೆ, ನಾರ್ವೆದ ಓಸ್ಲೋ ಅಂಥೇಳಿ ರಾಜಧಾನಿಯಲ್ಲಿ, ಸ್ವೀಡನ್ನಲ್ಲಿ ಗೋಥೆನ್ಬರ್ಗ್ ಅನ್ನೋದು ರಾಜಧಾನಿಯಲ್ಲಿದ್ದು. ಇಲ್ಲಿ ಓಸ್ಲೋದಲ್ಲಿ 3ನೇ ಶೃಂಗಸಭೆಯಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ದಿ ಮೆರಿಟ್ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಅತ್ಯುನ್ನತ ಗೌರವವನ್ನು ನರೇಂದ್ರ ಮೋದಿ ಕೊಡಲಾಗುತ್ತೆ. ನರೇಂದ್ರ ಮೋದಿಯವ್ರಿಗೆ ಈ ರೀತಿಯ ಅತ್ಯುನ್ನತ ಗೌರವಗಳು ಬಂದು 32ನೇ ಇದ್ದಿದ್ದು. ಭಾರತದ ಯಾವ ಪ್ರಧಾನಿಗೂ ಈ ರೀತಿಯಾದಂಥ ಅತ್ಯುನ್ನತ ಗೌರವಗಳು ಇಷ್ಟೊಂದು ಯಾರಿಗೂ ಸಿಕ್ಕೇ ಇಲ್ಲ. ಭಾರತ ಅದಕ್ಕೆ ಭಾಜನಾಗಿದೆ. ಇದಾದಮೇಲೆ ಅವರು FTA ಹೇಗಾಯಿತು, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತ ನೋಡಲಿಕ್ಕೆ ಜಾರ್ಜಿಯಾ ಮೆಲೋನಿ ಇರುವಂಥ ಇಟಲಿಗೆ ಭೇಟಿ ನೀಡಲಿದ್ದಾರೆ. ಅದಕ್ಕಿಂತ ಮುಂಚೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗಿದ್ರು ನರೇಂದ್ರ ಮೋದಿ ಅವರು. ಮಜಾ ಇರೋದಲ್ಲಿ ನೋಡಿ, ಈ ಇಡೀ ಯುದ್ಧದ ಮೂಲ ತಾಣ ಜಾಗ ಇದೆಯಲ್ಲ, ಅದು ಬೇರೆ ಎಲ್ಲೂ ಇಲ್ಲ. ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸು, ಪಕ್ಕದಲ್ಲಿರುವಂಥ ಸೌದಿ ಅರೇಬಿಯಾ, ಅಲ್ಲಿಂದ ಮುಂದೆ ಹೋದರೆ ಟರ್ಕಿ, ಆ ಪೂರ್ತಿ ಲೈನ್ ಮೂಲ ಕಾನ್ಸಂಟ್ರೇಟ್ ಮಾಡಿ ದಾಳಿ ಮಾಡ್ತಾ ಇರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಇರಾನ್. ಯಾಕೆಂದರೆ ಸುನ್ನಿ ಮುಸಲ್ಮಾನರು, ಇರಾನ್ ಅನ್ನೋದು ಶಿಯಾ ಮುಸಲ್ಮಾನರ ದೇಶ. ಶಿಯಾಗೆ ಸುನ್ನಿಗಳ ಮೇಲೆ ಆಗೋದಿಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಅದಕ್ಕಿಂತ ಹೆಚ್ಚಾಗಿ ಏರ್ ಬೇಸನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಮಾಡ್ತಾ ಇದ್ದಾರೆ ಇವರು. ಆದ್ದರಿಂದ ಇವ್ರನ್ನ ಹೊಡೆದು ಹಾಕಬೇಕು ಅಂತ, ಮತ್ತು ಆರ್ಥಿಕವಾಗಿ ಅದು ಕುಸಿದು ಹೋಗಬೇಕು ಅಂತ ನರೇಂದ್ರ ಮೋದಿ 2 ಸಲ ಹೋಗಿ ಬಂದಿದ್ದರು. ಡಾಕ್ಟರ್ ಜಯಶಂಕರ್ ಹೋಗಿದ್ದರು. ಅಲ್ಲಿ MBZ ಅಂತ ಹೇಳ್ತಾರೆ ಅವ್ರಿಗೆ, ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಅಂತ ಅವ್ರ ಹೆಸರು. ಅಲ್ಲಿಯ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷ ಅಬುಧಾಬಿಯಲ್ಲಿ ಇರ್ತಾರೆ ಅವರು. ನೀವು ಶೇಖ್ ಜಾಯದ್ ರೋಡ್ ಅಂತ ನೋಡ್ತೀರಿ ದುಬೈನಲ್ಲಿ. ಅತ್ಯಂತ, ನಮ್ಮಲ್ಲಿ ಹೆಂಗೆ ಬೆಂಗಳೂರಲ್ಲಿ MG ರೋಡು, ಬ್ರಿಗೇಡ್ ರೋಡ್ ಅಂತೀವೋ ಹಾಗೆ ದುಬೈನ ಅತ್ಯಂತ ಸುಂದರವಾದಂಥ, ನೋಡಲೇಬೇಕಾದಂಥ, ಜೀವನದಲ್ಲಿ ಒಂದಾದರೂ ಸಲ ಆ ರಸ್ತೆಯಲ್ಲಿ ಓಡಾಡಬೇಕಾದಂಥ ರಸ್ತೆ ಯಾವುದು ಅಂದರೆ ಶೇಖ್ ಜಾಯದ್ ರೋಡ್ ಅಂತ. ಭಾಳ ಸುಂದರವಾದ ರೋಡ್. ಈ MBZ ಅಂತೆ, ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಅಂತಿದಾರಲ್ಲ, ಅವ್ರನ್ನ ಭೇಟಿಯಾದರು. ಒಪೆಕ್ನಿಂದ ಹೊರಗಡೆ ಬಂದಿದ್ದಾರೆ ಅವರು. ಒಪೆಕ್ನ ಗುರಿ ಏನು ಅಂತ ನಿಮ್ಗೆ ಹೇಳಿದೆ ನಾನು. ಎಲ್ಲ ಅರಬ್ ರಾಷ್ಟ್ರಗಳು ಸೇರಿ, ಈ ಯಾರು ತೈಲ ಸಂಸ್ಕರಣೆ ಮಾಡುವ ರಾಷ್ಟ್ರಗಳು, ಇಷ್ಟಿಷ್ಟೇ ತೈಲವನ್ನು ನಾವು ಹೊರಗೆ ತೆಗಿಬೇಕು, ಅಂದರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಉಳಿಸ್ಕೋಬೋದು. ನಾವು ಎರಾಬಿರಿ ತಯಾರು ಮಾಡಿಬಿಟ್ರೆ ಮಾರ್ಕೆಟ್ ಬಿದ್ದು ಹೋಗುತ್ತೆ ಅಂತ ತಮ್ಮದೇ ಆದಂಥ ಒಂದಷ್ಟು ಷರತ್ತುಗಳನ್ನು, ನಿಬಂಧನೆಗಳನ್ನು ಮಾಡ್ಕೊಂಡಿದ್ರು. ಯಾವಾಗ ಈ ರೀತಿ ದಾಳಿ ಆಯಿತು, ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಆ ಕಡೆ ಸೌದಿ ಅರೇಬಿಯಾನು ನಮ್ಮನ್ನು ಕೇರ್ ಮಾಡಲಿಲ್ಲ, ಆ ಕಡೆ ಇದನ್ನು ಉಳಿದ ದೇಶಗಳು ನಮ್ಮನ್ನು ಯಾವ ಕನ್ಸಿಡ್ರೇಷನ್ ಬರಲ್ಲ, ಅಮೇರಿಕ ಅಂತೂ ರಕ್ಷಣೆನೇ ಮಾಡಲಿಲ್ಲ. ನಮ್ಮ ಪಾಡಿಗೆ ನಮ್ಗೆ ಎಷ್ಟು ಬೇಕೋ ರೇಟಿಗೆ ನಾವು ಮಾರ್ಕೋತೀವಿ, ಎಷ್ಟು ಬೇಕಾದರೂ ನಾವು ಡ್ರಿಲ್ ಮಾಡ್ತೀವಿ ಅಂಥೇಳಿ ಒಪೆಕ್ಕಿಂದ ಹೊರಗೆ ಬಂದರು. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸು ತುಂಬ ಒಳ್ಳೆಯ ರಿಲೇಷನ್ ಇದೆ. ನಮ್ಮ ಫೋನ್ಪೇ, ಗೂಗಲ್ ಪೇ, UPI ಕೂಡ ಅಲ್ಲಿ ನಡೀತು ಭಾಳಷ್ಟು ಕಡೆ. ಆಮೇಲೆ ಭಾರತದ ಕರೆನ್ಸಿಯಲ್ಲಿ ನಾವು ಅಲ್ಲಿ ವ್ಯವಹಾರ ಮಾಡ್ಬೋದು. ನಾವು ಅಲ್ಲಿ ದಿರಾಮ್ ಏನು ದಹರಮ್ ಅಂತ, ದಿರಾಮ್ನಲ್ಲಿ ನಮ್ಮ ದುಡ್ಡು ಅವ್ರದ್ದು ನಾವು ಇದನ್ನು ಮಾಡ್ಬೋದು, ವಹಿವಾಟನ್ನು ಮಾಡ್ಬೋದು. ನಮ್ಮ 45 ಲಕ್ಷ ಜನ ಭಾರತೀಯರಲ್ಲಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಈ 7 ಪ್ರಾಂತ್ಯಗಳೇನೋ ಅಲ್ಲಿ ಇದ್ದಾರೆ. ಅವರ ಹಿತರಕ್ಷಣೆ ಮತ್ತು ನಮ್ಮ ಎಲ್ಲ ಆಹಾರ ಸಾಮಗ್ರಿಗಳಿಗೆ ನಮ್ಮ ಮೇಲೇ ನಿರ್ಭರ ಆಗಿರುವ ದೇಶ ಅದು. ನಾವು ತೈಲದ ಮೇಲೆ ಹೇಗೆ ನಿರ್ಭರ ಆಗಿದೆವೋ ಹಂಗೆ ನಮ್ಮ ಆಹಾರ ಪೂರೈಕೆ ಮೇಲೆ ನಮ್ಮದು ಅವ್ರದ್ದು ತುಂಬ ಚೆನ್ನಾಗಿದೆ. ಈ ಒಂದು ರಾಷ್ಟ್ರವನ್ನು ಚೆನ್ನಾಗಿ ಇಟ್ಕೊಂಡಾಗ ಪಕ್ಕದ ಸೌದಿ ಅರೇಬಿಯಾ ನಮ್ಮ ಜೊತೆ ಚೆನ್ನಾಗಿ ಆಗಲೇಬೇಕು. ಅದಾದ ಮೇಲೆ ಇರಾನು, ಈಗಾಗಲೇ ನಮ್ಮ ಭಾಳಷ್ಟು ಜನರಿಗೆ ಗೊತ್ತಿಲ್ಲ, 12 ಹಡಗುಗಳು ಸಂಪೂರ್ಣವಾಗಿ ಫ್ಲ್ಯಾಗ್ ಹಾಕ್ಕೊಂಡು ಸುರಕ್ಷಿತವಾಗಿ ಹಿಂದೆ ಮುಂದೆ ನಮ್ಮದೇ ಆದಂಥ ಪ್ರೊಟೆಕ್ಷನನ್ನು ಇಟ್ಕೊಂಡು ಪಾಸ್ ಆಗಿರುವಂಥ ಮಾಹಿತಿಯನ್ನು ಒಂದು ಸಂಚಿಕೆ ಹಾಕ್ತೇನೆ. ಆ ಭೇಟಿಯನ್ನು ಮಾಡಿ ಉಳಿದ ಎಲ್ಲ ದೇಶಕ್ಕೆ ಹೋಗಿದ್ರು. ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ ಅಂತ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಮಾಹಿತಿಗಾಗಿ ಈ ಸಂಚಿಕೆ ಮಾಡಿರೋದು. ನಮ್ಮಲ್ಲಿ ಏನಾಗುತ್ತೆ, ವಿದೇಶ ಪ್ರವಾಸ ಮಾಡಿ ಬಂದರು, ಪುಷ್ಪಗುಚ್ಛದ ಒಂದು ಫೋಟೋ, ಆ ಕಡೆ ಅಲ್ಲಿಯ ಪ್ರಧಾನಿ, ಈ ಕಡೆ ಇಲ್ಲಿಯ ಪ್ರಧಾನಿ, ದ್ವಿಪಕ್ಷೀಯ ಮಾತುಕತೆ ಆಯಿತು. ಉಭಯ ದೇಶಗಳು ಒಪ್ಪಿಗೆಯನ್ನು ಮಾಡಿ ಸಹಿ ಹಾಕಿದರು. ಏನಾತ್ರಿ ಹೋಗಿದ್ದು, ನಮಗೇನು ಲಾಭ? ನರೇಂದ್ರ ಮೋದಿ ಟೂರ್ ಮಾಡ್ತಾ ಇದ್ದಾರೆ ಅಂತಾರೆ. ಟೂರ್ ಅಲ್ಲ ಸ್ವಾಮಿ, ಪಾಪ ಹಗಲು ರಾತ್ರಿ ಈ ದೇಶಕ್ಕಾಗಿ ಆ ಮನುಷ್ಯ ತನ್ನ ಜೀವವನ್ನು ತೇಯ್ತಾ ಇದ್ದಾರೆ ರೀ. ಇಲ್ಲೇ ಹೋದ್ರೆ ನಾನು ಯಾಕೆ ಇಷ್ಟು ಹುಮ್ಮಸ್ಸಿನಿಂದ ಅವ್ರ ಬಗ್ಗೆ ಮಾತಾಡ್ತಿದ್ದೆ? ಯಾರಿಗೆ ಅರ್ಥ ಆಗುತ್ತೋ ಅವ್ರಿಗೆ ಹೇಳ್ಬೋದು. ಮೂರ್ಖರ ಜೊತೆ ಏನು ಮಾತಾಡೋಣ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಆಮೇಲೆ ಒಂದು ವಿಷಯ ಹೇಳೋದು ಬರ್ತೀನಿ ನಾನು. ನಮಗೆ ನಿನ್ನೆ ನಮ್ಮ ಸಾಹಿತ್ಯ ಪ್ರಕಾಶನ ಹುಬ್ಳಿ MA ಸುಬ್ರಹ್ಮಣ್ಯ ಅವರು ಕಾಂಬೋ ಆಫರ್ ಹಾಕಿದ್ದಾರೆ. ಅಮಿತ್ ಶಾ ಅಂತ ನಾನು ಒಂದು ಪುಸ್ತಕ ಬರೆದಿದ್ದೆ ಕೋವಿಡ್ ಆದಮೇಲೆ. ಆ ಸಂದರ್ಭದಲ್ಲಿ ಯಾವಾಗ
ಆರ್ಟಿಕಲ್ 370 ರದ್ದು ಮಾಡಿದರು ಅಮಿತ್ ಶಾ ಅವರು. ಆವಾಗಿಂದ ಒಂದು ಪುಸ್ತಕ ಬರೀಬೇಕು ಅಂತಿತ್ತು. ಆ ಪುಸ್ತಕವನ್ನು ಅವಾಗ ಪಬ್ಲಿಷ್ ಮಾಡಿದ್ವಿ, ಆಮೇಲೆ ಮಾರ್ಕೆಟ್ಗೆ ಹಾಕೇ ಇರಲಿಲ್ಲ ನಾವು. ಅದು ಸಾಹಿತ್ಯ ಭಂಡಾರದವ್ರು, ಹುಬ್ಬಳ್ಳಿಯ ಕೊಪ್ಪಿಕ ರೋಡ್ ಹುಬ್ಬಳ್ಳಿ, ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಸಾಹಿತ್ಯ ಪ್ರಕಾಶನದವರು ಈಗ ನಮ್ಮ ಅಜಿತ್ ಡೋವಾಲ್, ಇಂಡಿಯನ್ ಜೇಮ್ಸ್ ಬಾಂಡ್ ಮತ್ತು ಅಮಿತ್ ಶಾ ಪುಸ್ತಕವನ್ನು ಕಾಂಬೋ ಆಫರ್ ಅಂತ 250 ರೂಪಾಯಿಗೆ ಎರಡೂ ಪುಸ್ತಕ ಸೇರಿ, ಅದು 300 ರೂಪಾಯಿ ಪ್ಲಸ್ ಪೋಸ್ಟೇಜ್ ಸೇರಿ 350 ಆಗುತ್ತೆ, 250 ರೂಪಾಯಿ ಕೊಡ್ತಾಯಿದ್ದಾರೆ. ಬಹಳಷ್ಟು ಜನ ಈ ಜಾಹೀರಾತು ನೋಡಿ ನನಗೆ ಅಲ್ಲಿಗೆ ದುಡ್ಡು ಅವ್ರಿಗೆ ಕಳಿಸ್ತಾರೆ, ನನಗೆ ಸ್ಕ್ರೀನ್ಶಾಟು ಎಲ್ಲ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಅದೇ ನಂಬರ್ಗೆ ತಾವು ಸ್ಕ್ಯಾನ್ ಮಾಡಿ QR ಕೋಡಿಗೆ ಕಳಿಸಿ ಅವ್ರಿಗೆ ಅಡ್ರೆಸ್ ಕಳಿಸ್ಬೇಕು. ಮತ್ತು ಅವ್ರಿಗೆ ನೀವು ನಿಮ್ಮ ಮಾಹಿತಿ, ನಿಮ್ಮ ಮನೆಯ ವಿಳಾಸ ಅಷ್ಟೇ ಅಲ್ಲ, ನೀವು ದುಡ್ಡು ಕಳಿಸಿರೋದು ಸ್ಕ್ರೀನ್ಶಾಟನ್ನು ಅವ್ರಿಗೆ ಕಳಿಸ್ಬೇಕು. ನನಗೆ ಏನಾಗುತ್ತೆ, ನೂರಾರು ಮೆಸೇಜ್ಗಳು ಬಂದಾಗ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ವಾಪಸ್ ಅವ್ರಿಗೆ ಕಳಿಸೋದು. ನಿಮಗೆ ಪುಸ್ತಕ ಬರಲಿಲ್ಲ ಅಂತ ಬೇಸರ ಆಗುತ್ತೆ. ಹಂಗೆ ಆಗಬಾರ್ದು. ದುಡ್ಡು ಬರದೇ ಹೋದರೂ ಪುಸ್ತಕ ತಲುಪಬೇಕು. ಉದ್ದೇಶವೇ ನಮ್ಮ ವಿಷಯವನ್ನು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು. ಆದ್ದರಿಂದ ದಯವಿಟ್ಟು MS ಸುಬ್ರಹ್ಮಣ್ಯ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಅವ್ರನ್ನೇ ಸಂಪರ್ಕ ಮಾಡಿ. ಅವ್ರ ಫೋನ್ ನಂಬರ್ ಇದರಲ್ಲಿ ನಾನು ಕೊಟ್ಟಿರ್ತೇನೆ, ತಾವು ಯಾವ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ನಮಸ್ಕಾರ.